ಬ್ರೇಕ್ನ ನಂತರ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರೊಂದಿಗಿನ ವಿಶೇಷ ಸಂವಾದಕ್ಕೆ ಮತ್ತೆ ಸ್ವಾಗತ. ಸರ್, ಎಲ್ಲೋ ಒಂದು ಕಡೆ ಕಾವೇರಿಯಲ್ಲೂ ಕೂಡ ರಾಜಕೀಯ, ಬಹುಶಃ ರಾಜಕೀಯದೊಳಗೆ ಕಾವೇರಿ ಮುಳುಗೋಗಿದ್ದಾಳ ಅನ್ನುವಂಥ ಮಾತು. ಯಾಕಂದರೆ ಮತ್ತೆ ಒಂದು ಕಡೆ ವಿರೋಧ ಪಕ್ಷಗಳು ಇದನ್ನು ಯಾವ ರೀತಿ ತೆಗೆದುಕೊಳ್ಳುತ್ತೆ ಈ ಇಶ್ಯೂವನ್ನು, ಅದು ಸದನದ ಒಳಗಿರ್ಬೋದು, ಹೊರಗಡೆ ಇರ್ಬೋದು. ಇನ್ನೊಂದು ಕಡೆ ನೀರನ್ನು 50,000 ಕ್ಯೂಸೆಕ್ಸ್ ನೀರು ಹೋಗೇ ಬಿಡ್ತು, ಬಿಡಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಮಾತನ್ನು ನೀವೇ ಹೇಳಿದ್ರಿ. ಕೇವಲ 37 TMC ನೀರಿದೆ ಅನ್ನೋ ಮಾತನ್ನು ಜಯಲಲಿತಾ ಅವರು ಇಲ್ಲಿಗೆ ಬಂದಾಗ ನೀವು ಅವ್ರಿಗೆ ಗಮನಕ್ಕೆ ತಂದು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಹೇಳಿದ್ರಿ. 50,000 ಕ್ಯೂಸೆಕ್ಸ್ ನೀರು ಹರಿದೋಯ್ತು. ಎಲ್ಲೋ ಒಂದು ಕಡೆ ರಾಜಕೀಯ ಎಂಟ್ರಿ ಆಗ್ತಾ ಇದೆ, ಅದರಲ್ಲಿ ರಾಜಕೀಯವೇ ಹೆಚ್ಚು ಮಹತ್ವ ಪಡ್ಕೊಳ್ತಿದ್ಯಾ ಕಾವೇರಿಯಲ್ಲಿ? ನೋಡ್ರಿ, ಕಾವೇರಿ ಅಂತ ವಿಚಾರದಾಗೆ ಎಲ್ಲ ರಾಜಕೀಯ ಪಕ್ಷಗಳು ಒಂದಾಗಿ ಕೆಲಸ ಮಾಡಿದ್ದೀವಿ ನಾವು. ಇದರಲ್ಲಿ ಯಾವುದೇ ರಾಜಕಾರಣ ಆಗಲಿ ನಾವಾಗಲಿ ಮತ್ತೊಬ್ಬರು ಮಾಡಿದಂತ ನನಗೆ ಅನಿಸಿಲ್ಲ. ಮತ್ತು ಇನ್ನೊಂದು, ಇವತ್ತು ಸುಪ್ರೀಂ ಕೋರ್ಟಿನ ಆಜ್ಞೆ ಅಂದ್ರೆ ಅದು ಫೈನಲ್ ಆರ್ಡರ್. ದೇಶದ ಕಾನೂನನ್ನು ನಾವು ಗೌರವಿಸಬೇಕಾಗ್ತದೆ. ಒಂದು ಸಂವಿಧಾನಬದ್ಧವಾಗಿ ನಾವು ಕೆಲಸ ಮಾಡ್ತಾಯಿದ್ದೇವೆ. ಕೇಂದ್ರದಲ್ಲಿ ಸರ್ಕಾರ ಇದೆ, ರಾಜ್ಯದಲ್ಲಿ ಸರ್ಕಾರ ಇದೆ, ಡೆಮೋಕ್ರೆಟಿಕ್ ಸಿಸ್ಟಮ್ ಇದೆ. ಮತ್ತು ಆ ಕಾನೂನನ್ನು ನಾವು ಉಲ್ಲಂಘನೆ ಮಾಡಿದರೆ ಅದು ಕಾನ್ಸಿಕ್ವೆನ್ಸ್ ಏನಾಗ್ತದೆ, ಅದರಿಂದ ಮತ್ತೆ ದುಷ್ಪರಿಣಾಮ ಜಗದೀಶ್ ಶೆಟ್ಟರ್ ಮೇಲೆ ಅಲ್ಲ, ರಾಜ್ಯದ ಒಂದು ಹಿತಾಸಕ್ತಿ ಮೇಲೆ ಏನು ದುಷ್ಪರಿಣಾಮ ಆಗ್ತದೆ ಅದನ್ನು ನಾವು ವಿಚಾರ ಮಾಡಬೇಕು. ಖಂಡಿತ ಕಾನೂನನ್ನು ಒಪ್ತೇನೆ. ಯಾಕಂದರೆ ನ್ಯಾಯಾಧೀಕರಣದ ತೀರ್ಪಿದೆ 2007 ಅದ್ರ ಪ್ರಕಾರ ನೀವು ಹೋದರೆ 12 TMC ನೀರು ಬಿಡಬೇಕಾಗುತ್ತೆ ಡಿಸೆಂಬರ್ಲಿ. ಹಾಗಾದರೆ ಕಾನೂನಿಗೆ ನಾವು ತಲೆಬಾಗ್ತೇವೆ ಅಂತ 12 TMC ನೀರು ಬಿಡ್ತೀರಿ? ನೋಡಿ, ನಾ ಹೇಳ್ತಿಲ್ಲ ಇವತ್ತು ಯಾವ ರೀತಿ ತೀರ್ಪಾಗಿದ್ದಾವೆ ಏನನ್ನುವಂಥದ್ದು ಅದ್ರ ಬಗ್ಗೆನೂ ಇವತ್ತು ಚಾಲೆಂಜ್ ಮಾಡ್ತಾ ಇದ್ದೀವಿ. 12 TMC ನೀರು ನಾವು ಯಾವುದೂ ಸುಮ್ಮ ಕುಂತಿಲ್ಲ. ಅವು ಯಾವುದ್ಯಾವ ಸಂದರ್ಭದಲ್ಲಿ ಆಜ್ಞೆ ಆಗಿದ್ದಾವೆ ಅಂತ ಚಾಲೆಂಜ್ ಮಾಡುವಂಥದ್ದು, ಕ್ವಶನ್ ಮಾಡುವಂಥದ್ದು ನಾವು ಮಾಡಿದ್ದೇವೆ ಯಾವಾಗಲೂ. ಹಾಗಾದರೆ ಈಗ ಈ ಒಂದು ಪರಿಸ್ಥಿತಿ 2007 ನ್ಯಾಯಾಧೀಕರಣದ ತೀರ್ಪಿದೆಯಲ್ಲ, ಅದು ಅಷ್ಟು ಸುಲಭ ಇಲ್ಲ. 192 TMC ವರ್ಷದಲ್ಲಿ ಬಿಡಬೇಕು, ಡಿಸೆಂಬರ್ನಲ್ಲೇ 12 TMC ನೀರು ಬಿಡಬೇಕು. ಅಂಥದ್ದೊಂದು ಪರಿಸ್ಥಿತಿ ನಿಜಕ್ಕೂ ಕೂಡ ಅದು ಸಾಧ್ಯವೇ ಇಲ್ಲ. ಅದರಲ್ಲೂ ಕೂಡ ಇಂತಹ ತೀವ್ರತರವಾದ ಬರಗಾಲ ಇರುವಂತಹ ಪರಿಸ್ಥಿತಿ, ರಾಜ್ಯ ಹಿಂದೆಂದೂ ಕಾಣದಂಥ ಬರಗಾಲವನ್ನು ಎದುರಿಸಿಬಿಟ್ಟಿದೆ. ಇದನ್ನು ನೀವು ಯಾವ ರೀತಿಯಲ್ಲಿ ಎದುರಿಸ್ತೀರಿ? ಒಂದು ವೇಳೆ ಈ ಬಾರಿ ಹೇಗೆ 50,000 ಕ್ಯೂಸೆಕ್ ನೀರು ಬಿಟ್ಟರು, ನಾಳೆ ಮತ್ತೆ 12 TMC ನೀರು ಬಿಟ್ಬಿಡ್ತಾರಪ್ಪ ಶೆಟ್ಟರ್? ನೀವು ಸ್ವಲ್ಪ ಸ್ಟಡಿ ಮಾಡ್ಬೇಕು ಯಾವಾಗಲೂ. ಒಟ್ಟು ಇಡೀ ಎಂಟೈರ್ ಡಿಸೆಂಬರ್ ತಿಂಗಳಿಗೆ 12 TMC, ಇನ್ಕ್ಲೂಡಿಂಗ್ 6 TMC. 50,000 ಕ್ಯೂಸೆಕ್ ನೀರು ಹೋಗಿರೋದು ಬಿಟ್ಟರೆ 7 TMC ನೀರು ಬಿಡಬೇಕಾಗುತ್ತೆ. ಅದನ್ನು ಹೇಳಿ ಜನರ ಮನಸ್ಸಲ್ಲಿ ಬೇರೆ ಅರ್ಥ ಆಗಿಬಿಡ್ತಾವೆ. ಏನಾಗ್ತದೆ, ಈಗ 50,000 ಕ್ಯೂಸೆಕ್ಸ್ ಬಿಟ್ರಿ ಮತ್ತೆ ಅಡಿಷನಲ್ 12 TMC ಅಂತ ನೀವು ಮೆಸೇಜ್ ಏನಾಗ್ತದೆ ಜನರಿಗೆ ಸ್ಪಷ್ಟವಾಗಿ ಹೇಳ್ತಾನೆ. 50,000 ಕ್ಯೂಸೆಕ್ಸ್ ನೀರು ಏನು ಹರಿದೋಗಿದೆ, ಅದು 5 TMC ಬಿಟ್ರೆ 7 TMC ಆಗುತ್ತೆ. ಆದ್ರೆ 7 TMC ನೀರು ಬಿಡುವಂತ ಪರಿಸ್ಥಿತಿಯಲ್ಲೂ ರಾಜ್ಯ ಇಲ್ಲ. ಇಲ್ಲ, ಇದು ನೋಡ್ರಿ, 5 TMC ನೀರು ಬಿಡುವಂತ ಪರಿಸ್ಥಿತಿ ಇಲ್ಲ, 7 TMC ನೀರು ಬಿಡುವಂತ ಪರಿಸ್ಥಿತಿ ಇಲ್ಲ. ಇದನ್ನೆಲ್ಲ ನಾವು ಯಾವ ವೇದಿಕೆಯಲ್ಲಿ ಹೇಳಬೇಕು, CRA ಇರ್ಬೋದು, ಆಮೇಲೆ CMC ಇರ್ಬೋದು, ಸುಪ್ರೀಂ ಕೋರ್ಟ್ ಇರ್ಬೋದು, ಎಲ್ಲ ಕಡೆ ನಾನು ಹೋದಾಗಿರ್ಬೋದು, ನಮ್ಮ ಇರಿಗೇಷನ್ ಮಿನಿಸ್ಟ್ರು, ನಮ್ಮ ಚೀಫ್ ಸೆಕ್ರೆಟರಿ ಹೋದಾಗಿರ್ಬೋದು, ನಮ್ಮ ಅಡ್ವೊಕೇಟ್ ಸುಪ್ರೀಂ ಕೋರ್ಟ್, ಎಲ್ಲವನ್ನೂ ನಾವು ಹೇಳಿದ್ದೇವೆ. ಎಲ್ಲಿನೂ ಇದರಲ್ಲಿ ಹಿಂದೇಟು ಹಾಕಿಲ್ಲ. ಇಷ್ಟೆಲ್ಲ ಆದಾಗ್ಯೂ ಸಹಿತ ನಮ್ಮ ಸಂಕಟ ಇದೆ ಅಂತ ಆದಾಗ್ಯೂ ಸಹಿತ ಸುಪ್ರೀಂ ಕೋರ್ಟ್ನ ಆರ್ಡರ್ ಆಗ್ತದೆ. ಅವಾಗ ಏನು ಮಾಡ್ತೀರಿ ಅನ್ನುವಂಥ ಪ್ರಶ್ನೆ. ಆಯಿತು, ಇವತ್ತು ನಾನು ಅದನ್ನು ಧಿಕ್ಕರಿಸಿ ನಾನು ರಾಜೀನಾಮೆ ಕೊಡ್ತೀನಿ, ನನ್ನ ಮೇಲೆ ಕಂಟೆಂಪ್ಟ್ ಇದೆ, ಓಕೆ, ಐ ಆಮ್ ರೆಡಿ ಟು ಫೇಸ್. ಮುಂದೆ ಆ ಸ್ಥಳದಲ್ಲಿ ಮತ್ತೊಬ್ಬರು ಯಾರು ಬಂದು ಕೂತ್ಕೊಳ್ಬೇಕು ಆ ಕುರ್ಚಿ ಮೇಲೆ, ಅದು ಯಾರೂ ಇಲ್ಲ ಅಂತಂದ್ರೆ ಗವರ್ನರ್ ಇರಬೇಕು, ಮತ್ತೆ ಎಕ್ಸಿಕ್ಯೂಟ್ ಮಾಡೋರೆ. ಹಾಗಾಗಿ ಇದ್ದಂಥ ವ್ಯವಸ್ಥೆಯಲ್ಲಿ ಏನು ನಮ್ಮ ಜನರಿಗೆ ನ್ಯಾಯ ಒದಗಿಸ್ಬೇಕು ಆ ಕೆಲಸವನ್ನ ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡಕತ್ತೀವಿ. ಈಗ 7 TMC ಅಡಿಷನಲ್ ಬಿಡಬೇಕು ಅನ್ನುವಂಥದ್ದು ಬಂದಾಗ ಈಗ ಅದ್ರ ಮೇಲೆ ಚಾಲೆಂಜ್ ಮಾಡಿ ಅಪೀಲ್ ಮಾಡಿದ್ದೇವೆ. ಇವೆಲ್ಲ ಇದೆ, ಇದನ್ನೇ ಹಂತ ಹಂತವಾಗಿ ಎಲ್ಲಿ ಟ್ಯಾಕಲ್ ಮಾಡಬೇಕು ನಾವು ಮಾಡ್ತಾ ಇದ್ದೇವೆ. ಅದರಲ್ಲೂ ಪ್ರಮುಖವಾಗಿ ಮಂಡ್ಯದ ಭಾಗದ ರೈತರಿಗೆ, ಆ ಕಾವೇರಿ ಕೊಳ್ಳದ ಭಾಗದ ರೈತರಿದ್ದಾರೆ, ನಿಜಕ್ಕೂ ತುಂಬ ಎಮೋಷ್ನಲ್ ಆಗಿದ್ದಾರೆ. ಸಹಜ ಕೂಡ ಅದು. ಯಾಕಂದರೆ ಕಾವೇರಿ ಅನ್ನೋದು ನಮ್ಮ ಅಗತ್ಯಕ್ಕಿಂತಲೂ ಹೆಚ್ಚಾಗಿ ಭಾವನಾತ್ಮಕ ವಿಚಾರ ಕೂಡ ಹೌದು ಶೆಟ್ಟರ್ರೆ. ಈ ಸಂದರ್ಭದಲ್ಲಿ ನೀವು ನೇರವಾಗಿ ಅಲ್ಲಿನ ರೈತರಿಗೆ, ಬೆಂಗಳೂರಿನ ಜನರಿಗೆ, ಕಾವೇರಿ ಕೊಳ್ಳದ ಭಾಗದ ಎಲ್ಲ ರೈತರಿಗೆ ನೀವು ನೇರವಾಗಿ ಒಂದು ಭರವಸೆನ ಕೊಡೋದಾದರೆ ಏನು ಹೇಳ್ತೀರಿ? ಒಂದು, ನಾನು ಹೇಳ್ತಾ ಇದ್ದೇನೆ, ಇವತ್ತು ರಾಜ್ಯದ ಹಿತಾಸಕ್ತಿ ತೆಗೆದುಕೊಂಡು ಕಾವೇರಿ ಕೊಳ್ಳದ ಜನರ ಹಿತಾಸಕ್ತಿ, ಅಲ್ಲಿಯ ನೀರಾವರಿ ಸಮಸ್ಯೆ, ಅದಕ್ಕೆ ಎಷ್ಟು ಬೇಕು ನೀರು, ಕುಡಿ ನೀರು, ಇದೆಲ್ಲ ಹಿತರಕ್ಷಣೆ ಮಾಡುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ನಾವು ಮಾಡ್ತಾ ಇದ್ದೇವೆ. ಅದಕ್ಕೆ ಕಾನೂನು ಹೋರಾಟ ಮಾಡ್ತಾ ಇದ್ದೇವೆ. ಯಾವುದೇ ಒಂದು ಕಾನೂನಿನ ತೊಡಕಿಂದ ಇನ್ನೂ ಹೆಚ್ಚು ಆರ್ಡರ್ಸ್ ಸುಪ್ರೀಂ ಕೋರ್ಟಿಂದ ಆಗಬಾರ್ದು ಅನ್ನೋ ದೃಷ್ಟಿಕೋನದಿಂದ ಇವತ್ತು ಸುಪ್ರೀಂ ಕೋರ್ಟಿನ ಒಂದು ಆಜ್ಞೆಯನ್ನು ಪಾಲನೆ ಮಾಡುವಂಥದ್ದು ಭಾಳ ಸಂಕಟದಿಂದ ಪಾಲನೆಯನ್ನು ನಾವು ಮಾಡ್ತಾ ಇದ್ದೇವೆ. ಭಾಳ ಏನು ಖುಷಿ ಅಂತಲ್ಲ, ಅನುಷ್ಠಾನ ಮಾಡುವಂಥದ್ದು ಭಾಳ ಸಂಕಟದಿಂದ. ಮುಂದೆ ಇವತ್ತು ಅದನ್ನು ಚಾಲೆಂಜ್ ಮಾಡಿದ್ದೇವೆ, ಮತ್ತೆ ಅದಕ್ಕೆ ಪ್ರಯತ್ನ ಮಾಡ್ತೀವಿ. ಇವತ್ತು ಸದ್ಯಕ್ಕೆ ನಾನು ಇದರಲ್ಲಿ ನಾನು ಅಸೆಂಬ್ಲಿಯಲ್ಲಿ ಇವತ್ತು ಹೇಳಿದೆ, ನಾನು ಇವತ್ತು ಎಲ್ಲ ಅಪೋಸಿಷನ್ ಲೀಡರ್ಸನ್ನು ಕರ್ಕೊಂಡು ಪ್ರಧಾನಮಂತ್ರಿಗಳಿಗೆ ಒಂದು ಡೆಲಿಗೇಷನ್ ತೆಗೆದುಕೊಂಡು ಹೋಗ್ತೀನಿ. ಹೀಗಾಗಿ ಏನು ಎಫರ್ಟ್ಸ್ ಮಾಡಬೇಕು ಎಲ್ಲ ಎಫರ್ಟ್ಸ್ ಮಾಡ್ತಾ ಇದ್ದೇನೆ. ಅದಕ್ಕಾಗಿ ನಾನು ಅವ್ರ ಪರವಾಗಿದ್ದೇನೆ ಮತ್ತು ಆ ಕಾವೇರಿ ಕೊಳ ಜನರ ಆ ಒಂದು ನೆಲ ಜಲ ರಕ್ಷಣೆ ಮಾಡಲಿಕ್ಕೆ ಎಲ್ಲ ರೀತಿ ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ. ಅದಕ್ಕೆ ನಮ್ಮ ಜನರು ಸಹಿತ ಸಹಕಾರ ಕೊಡಬೇಕು ಅನ್ನುವಂಥ ವಿನಂತಿಯನ್ನು ನಾನು ಮಾಡ್ತೇನೆ.
ಸರಿ ಜಗದೀಶ್ ಶೆಟ್ಟರೆ, ಬಹಳ ಸಂಕಟದಿಂದ ನಾನು ಈಗ ನೀರನ್ನು ಬಿಟ್ಟಿರೋದು ಕೂಡ ಬಹಳ ಸಂಕಟದಿಂದ ಬಿಟ್ಟಿದ್ದೇನೆ ಅನ್ನೋ ಮಾತನ್ನು ಹೇಳಿದ್ರಿ. ಹಾಗಾದರೆ ಮುಂದಿನ ಹಂತದಲ್ಲಿ ಬಹುಶಃ ಅಂಥದ್ದೇ ಸಂಕಟದಿಂದ ನೀರು ಬಿಡುವಂಥ ಪರಿಸ್ಥಿತಿ ಬರುತ್ತಾ ಇಲ್ವಾ, ಆ ಬಗ್ಗೆ ನಾವು ಒಂದಷ್ಟು ಚರ್ಚೆ ನಡೆಸಲಿಕ್ಕಿದೆ. ಅದಕ್ಕೂ ಮೊದಲು ಜಗದೀಶ್ ಶೆಟ್ಟರ್ ಅವರೊಂದಿಗಿನ ವಿಶೇಷ ಸಂವಾದದಲ್ಲಿ ಈಗ ಒಂದು ಬ್ರೇಕ್.